ಬೆಳ್ಳಿ ನೀನ್ ಇನ್ನ ಊಟ ಮಾಡಿಲ್ವಾ? ಮೊದ್ಲೇ ಹೇಳ್ಬೇಕು ತಾನೆ. ಬಾ ಕುತ್ಕೋ. ಮಾವ ಅದ್ ನನ್ಗಲ್ಲ, ಮತ್ತಿನ್ಯಾರ್ಗೆ? ಆ ಎಲೆ ಚಿತ್ರಕ್ಕಂಗೆ. ಚಿತ್ರಕ್ಕಂಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಕೊಂಡು ತಂದಿದ್ದೀನಿ. ಚಿತ್ರ ನನ್ನ ಜೊತೆ ಊಟ ಮಾಡುವಾಗ್ಲೆಲ್ಲ ಅವಳ ಎಲೆಯಲ್ಲಿ ಇದೆಲ್ಲ ಇರ್ತಾ ಇತ್ತು. ಆದ್ರೆ ಅವಳು ಏನ್ ಮಾಡ್ತಿದ್ಲು ಅಂದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಅವಳು ಅರ್ಧ ಊಟನ ನನ್ನ ಎಲೆಗೆ ಹಾಕ್ತಾ ಇದ್ಲು. ಎಲ್ಲ ಅಣ್ಣಂದಿರಿಗೂ ಈ ತರ ತಂಗಿ ಇರ್ಬೇಕಪ್ಪ. ಅವಾಗ್ಲೇ ಈ ಹೊಟ್ಟೆಗೆ ರುಚಿ ರುಚಿಯಾಗಿ ಊಟ ಸಿಗ್ತಿರುತ್ತೆ. ದೇವರು ಕೊಟ್ಟ ತಂಗಿ ನಮ್ಮ ಬೆಳ್ಳಿ. ಮುತ್ತು, ಅವಳು ಇಷ್ಟೆಲ್ಲ ಮಾಡಿದ್ರು ನೀನ್ ಒಂದ್ಸರಿನೂ ಅವಳಿಂದ ತಿರುಗಿ ನೋಡ್ಲಿಲ್ಲಲ್ಲ? ಪಾಪ ಕಡೋ, ಅದು ಮುದ್ದು ಮುದ್ದಾಗಿ ಎಲ್ಲ ಮಾಡ್ತಾಳೆ ನೋಡು. ನಿನಗೂಟ ನೀನ್ ಆಚೆ ಊಟ ಮಾಡಲ್ಲ ಅಂತ ನೀನ್ ಹೇಳಕ್ ಮುಂಚೆನೆ ಅವಳು ಗೊತ್ತಾಗ್ತಾ ಇದೆ ಕಣೋ. ಅಷ್ಟು ಪ್ರೀತಿ ಮಾಡ್ತಾಳೆ ಕಣೋ. ಒಂದೇ ಒಂದು ಸರಿ ಅವಳು ಪ್ರೀತಿ ನೆನ್ಸ್ ನೋಡು. ಇನ್ನು ಆ ಹುಡುಗಿ ಎಷ್ಟು ಕಷ್ಟ ಪಡ್ಬೇಕೋ ಆ ದೇವ್ರಿಗೆ ಗೊತ್ತು. ದೊಡ್ಡ ತಪ್ಪು ಕಣ ಮುತ್ತು, ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಬರ್ತೀನಿ ಕಣ. ಚಿತ್ರಕ್ಕ ಊಟ ಮಾಡಿದ್ರಾ? ನಿಮ್ಗೋಸ್ಕರ ಅಂತ ಈ ನಿಮ್ ತಂಗಿ ಮಾಡ್ಕೊಂಡು ಬಂದಿರೋ ಅಡ್ಗೆ ನಿಮಗೆ ಇಷ್ಟ ಆಯ್ತಾ? ನಿಮ್ಗೋಸ್ಕರ ಅಂತ ಚಪಾತಿ, ಪಲ್ಯ, ಮೈಸೂರು ಪಾಕು ಎಲ್ಲ ತಗೊಂಡ್ ಬಂದಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡಿದ್ರಾ? ಯಾಕೆ ಚಿತ್ರಕ್ಕ ನೀವು ನನ್ನ ಬಿಟ್ಟು ಹೊಟ್ಟೋದ್ರಿ? ನನಗ್ ನಿಮ್ಮನ್ನ ಬಿಟ್ಟಿರಕ್ ಆಗ್ತಿಲ್ಲ. ನೀವಿಲ್ಲೇ ನಾನು ಹೇಗ್ ಬದುಕಿರ್ಲಿ? ನೋಡಿದ್ರೆ ಚಿತ್ರಕ್ಕ, ನೀವಿಲ್ಲ ಅಂದ್ರೆ ಏನೇನೆಲ್ಲ ಆಗ್ತಿದೆ ಅಂತ. ನಿಮ್ಮನ್ನ ಬಿಟ್ಟಿರಕ್ ಆಗ್ತಿಲ್ಲ ಚಿತ್ರಕ್ಕ. ಪರವಾಗಿಲ್ಲ ಬಿಡಿ ಚಿತ್ರಕ್ಕ, ಬೇಜಾರು ಮಾಡ್ಕೊಳ್ಬೇಡಿ. ನಾನು ಅಳೋಲ್ಲ. ನಿಮ್ಮ ಊಟನ ನಾನೇ ತಿಂತೀನಿ. ನಿಧಾನ. ಏನಾಯ್ತು? ತಗೋ ನೀರ್ ಕುಡಿ. ನೀರ್ ಕುಡಿ. ಯಾಕೆ ಹೇಳ್ತಿದ್ಯಾ ಬೆಳ್ಳಿ? ನೀನ್ ಏನು ಹೇಳಿಲ್ಲ ಅಂದ್ರೆ ನನ್ಗೆ ಅರ್ಥ ಆಗ್ಬೇಕು. ಏನಾಯ್ತು ಅಂತ ಹೇಳು. ಸಂತೋಷಕ್ಕೆ ಮಾವ, ಹೀಗೇನಾದ್ರೂ ದೇವ್ರ ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳಿದ್ರೆ ನನ್ನ ನಿನ್ ಬಳಿ ಕರ್ಕೊಂಡ್ಬಿಡು ಅಂತ ಕೇಳ್ಕೊತೀನಿ. ಹಾಗೆಲ್ಲ ಮಾತಾಡ್ಬೇಡ ಬೆಳ್ಳಿ. ದೇವ್ರು ದುಃಖನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ. ಎರಡನ್ನು ತಗೊಳ್ಳೋ ಭಾವನೆ ಮೇಲೆ ನಮ್ ಜೀವನ ಹೋಗುತ್ತೆ. ತಗೋ ನೀರ್ ಕುಡಿ. ಇನ್ ಸ್ವಲ್ಪ ನೀರ್ ಕುಡಿ. ಏನು ಆಗಲ್ಲ, ನಾನು ನಿನ್ ಜೊತೆಗಿರ್ತೀನಲ್ವಾ? ಸರಿ ಮಾವ. ನೋಡಿದ್ಯಾ ಚಿತ್ರ, ನೀನ್ ಆಸೆ ಪಟ್ಟಾಗೆ ಚಿಕ್ಕಮ್ಮನ ಆಸೆ ಅಂತೆ ನಾನು 2ನೇ ಮದುವೆ ಆಗೋಕೆ ಒಪ್ಕೊಂಡಿದ್ದೀನಿ. ನಾಳೆನೆ ಮಾಯಿನ ಜೊತೆ ನನ್ನ ನಿಶ್ಚಿತಾರ್ಥ. ಈಗ ನಿನಗೆ ಸಂತೋಷ ತಾನೆ? ನೀನು ನನ್ನ ಜೊತೆಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿನೇ ನನಗೆ ಬರ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ವಿಧಿ ಆಟ. ಆ ದೇವ್ರು ನಿನ್ನ ಬೇಗ ಕರ್ಸ್ಕೊಂಡ್ಬಿಟ್ಟ. ಮಾವ, ದಯವಿಟ್ಟು ಈ ಮದ್ವೆ ಆಗಬೇಡಿ ಮಾವ. ನಿಮಗೂ ಮಾಯಾಗೂ ಹೊಂದಾಣಿಕೆನೇ ಆಗಲ್ಲ ಮಾವ.
ಮಾವ ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಈ ಮದ್ವೆ ಆಗ್ಬೇಡಿ ಮಾವ. ನಿಮ್ಗೆ ಹೇಗೆ ಹೇಳಿ ನಾನು? ಮಾವ ದಯವಿಟ್ಟು ಮಾವ ನನ್ನ ಮಾತು ಕೇಳಿ ಮಾವ. ಅಕ್ಕ, ನಾಳೆ ಎಲ್ಲ ನಮ್ಮ ಕೈವಶ ಆಗ್ತಾ ಇದೆ. ನೀನು ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ಅಲ್ಲಕ್ಕ, ನಿನ್ನ ಮುಖದಲ್ಲಿ ಸ್ವಲ್ಪನೂ ಸಂತೋಷ ಕಾಣ್ತಾ ಇಲ್ವಲ್ಲ? ನೀಲಕಂಠ, ನಾಳೆ ನಾವು ಅನ್ಕೊಂಡಾಗೆ ಎಲ್ಲ ನಡೆದ್ರೆ ಸರಿ. ಇಲ್ಲ ಅಂದ್ರೆ ಮುತ್ತು ನಾಳೆ ನಡೀತಾ ಇರೋದು ನಿಶ್ಚಿತಾರ್ಥ ಅಂತ ಅನ್ಕೊಂಡಿದ್ದಾನೆ, ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ಮಾವ, ಬಾ ಮಾಯಾ. ಏನ್ ಮಾವ ಚಿತ್ರಕಂಡ್ ಫೋಟೋ ಮುಂದೆ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಾಯಾ. ನನಗೆ ಗೊತ್ತು ಮಾವ, ಅವ್ರ ಜಾಗನ ನಿಮ್ ಜೀವನದಲ್ಲಿ ಯಾರು ತುಂಬಿಸೋಕ್ಕಾಗಲ್ಲ ಅಂತ. ಅವರು ನಿಮ್ ಮನ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆದ್ರೂ ಮಾವ, ಅವ್ರು ನಿಮ್ಮನ್ನ ಹೇಗ್ ನೋಡ್ಕೋತಿದ್ರೋ ಅದಕ್ಕಿಂತ ಚೆನ್ನಾಗಿ ನಾನು ನಿಮ್ಮನ್ನ ನೋಡ್ಕೋತೀನಿ. ಅವ್ರು ನಿಮ್ಮನ್ನ ಹೇಗ್ ಪ್ರೀತಿಸ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಹೌದು, ಪ್ರಿಪ್ರೇಷನ್ಸ್ ಎಲ್ಲ ಜೋರಾ? ನಾಳೆ ನಿನ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದ್ಯಾ ತಾನೆ? ಮಾಡಿದ್ದೀನಿ ಮಾವ, ನಾಳೆ ಎಲ್ರು ಬರ್ತಾರೆ. ಸರಿ. ಇವತ್ತು ನಾನು ಆರಾಮಾಗಿ ಮಲ್ಕೋತೀನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಮಾವ. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ ಮಾವ, ನಾಳೆ ನನ್ನ ಕನ್ಸು ನನ್ಸಾಗ್ತಿದೆಯಲ್ಲ ಅದಕ್ಕೆ ನಿದ್ದೆ ಬರಲ್ಲ ಅಂತ ಅಂದೆ. ಇಷ್ಟು ವರ್ಷ ಎಷ್ಟೋ ದಿನ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ದಿನ ಕಳೆದಿದ್ದೀನಿ. ನಾಳೆ ದಿನ ಯಾವಾಗ ಬರುತ್ತೋ ಏನೋ ಅಂತ ಇಷ್ಟು ದಿನ ಕಾಯ್ತಿದ್ದೆ. ಇವಾಗ ನೋಡಿದ್ರೆ ಕಣ್ ತೆಗೆಷ್ಟಲ್ಲಿ ನಾಳೆ ಆಗಿರುತ್ತೆ. ಮನೆಯವರು, ಊರವರು ಎಲ್ಲರೂ ಸೇರಿರ್ತಾರೆ. ಅವ್ರೆಲ್ರೂ ಮುಂದೆ ನಮ್ ನಿಶ್ಚಿತಾರ್ಥ. ನನ್ಗಂತೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಮಾವ. ನಿಮ್ಗೆ ಹೇಗೆ ಅನ್ಸ್ತಿದೆ ಮಾವ? ಮನೇಲಿ ಎಲ್ಲರೂ ಸಂತೋಷವಾಗಿದ್ದೀರಾ, ಇದಕ್ಕಿಂತ ಇನ್ನೇನು ಬೇಕು ಮಾಯಾ? ನಾನು ನಿಮ್ಮಷ್ಟೇ ಖುಷಿಯಾಗಿದ್ದೀನಿ. ನೀಲಕಂಠ, ಮುತ್ತು ಗಮನ ಬೇರೆ ಕಡೆ ಇರಬೇಕಾದ್ರೆ ನಮ್ಮ ಕೆಲಸ ನಾವು ಸಾಧಿಸ್ಕೋಬೇಕು. ಮದುವೆ ಆಗಿ 15 ದಿನಕ್ಕೆ ಸರಿಯಾಗಿ ಆಸ್ತಿ ನಮ್ಮ ಪಾಲಾಗತ್ತೆ. ಅದಾದ 1 ವಾರಕ್ಕೆ ಸರಿಯಾಗಿ ಅವನ ಪ್ರಾಣ ನಮ್ಮ ಕಣ್ಣು ಮುಂದೆನೆ ಹೋಗುತ್ತೆ. ಆದರೆ ಅದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡಕ್ಕ, ನಾನು ನೋಡ್ಕೋತೀನಿ. ಆದರೆ ಹುಲಿನ ಬೇಟೆಯಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ. ನಮ್ಮ ಮುತ್ತು ಹುಲಿನೇ, ಒಪ್ಕೊಳ್ಳೋಣ. ಆದರೆ ಅವನನ್ನು ಹೇಗಂದ್ರೆ ಹಾಗೆ ಬೇಟೆ ಆಡೋದು ಕಷ್ಟ. ಹುಲಿನ ಹೊಂಚಾಕಿ ಬೇಟೆ ಆಡಬೇಕಾದ್ರೆ ಬಲೆಯೊಳಗೆ ಕುರಿನೋ ಮೇಕೆನೋ ಕಟ್ಟಬೇಕು. ಅರ್ಥ ಆಗಲಿಲ್ಲ ಅಲ್ಲ? ನೀನು ಕುರಿ ಅಂತ ಹೇಳ್ತಿರೋದು ಆ ಬೆಳ್ಳಿನ? ಹೌದು. ಬೆಳ್ಳಿಗೇನಾದ್ರೂ ಆದ್ರೆ ಮುತ್ತು ಅಲ್ಲಿಗೆ ಬಂದೇ ಬರ್ತಾನೆ. ಆಗ ನಾವು ಹೊಂಚಾಕಿ ಹುಲಿನ ಅಂದ್ರೆ ಮುತ್ತುನ ಬೇಟೆ ಆಡ್ಬೋದು. ಅದೇ ನನ್ನ ಪ್ಲಾನ್. ಇದೆಲ್ಲ ಆದಷ್ಟು ಬೇಗ ಆಗಬೇಕು ಅಂದ್ರೆ ನಾಳೆ ನಡೀತಾ ಇರೋ ನಿಶ್ಚಿತಾರ್ಥನ ಮದುವೆಗೆ ಬದಲಾಯಿಸಬೇಕು. ಆಗ ನಮ್ಮ ಮುಂದಿನ ದಾರಿ ಸುಲಭ ಆಗತ್ತೆ.
so much, Mava. ಬೆಳ್ಳಿ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಿ ಅಕ್ಕ. ಅಮ್ಮ ಮನೆಯಿಂದ ಬರುವಾಗ ಒಂದು ಮುಖ್ಯವಾದ ಒಡವೆನ ಮನೇಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನೀನು ಬೇಗ ಹೋಗಿ ಕಾರಲ್ಲಿ ತಗೊಂಬರ್ತೀಯಾ ಪ್ಲೀಸ್ ಬೆಳ್ಳಿ? ನಿಶ್ಚಿತಾರ್ಥಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ನೀನು ಹಿಂಗೋಗಿ ಹಂಗೆ ಬಂದ್ಬಿಡ್ಬೋದು. ಸರಿ ಅಕ್ಕ. ಅಮ್ಮನ ರೂಮಲ್ಲಿ ಲಾಕರ್ ಇದೆಯಲ್ವಾ, ಅದ್ರ ಮೇಲ್ಗಡೆನೆ ಒಂದು ಬಾಕ್ಸ್ ಇದೆ, ಬೇಗ ಅದನ್ನ ತಗೊಂಡು ಬಂದ್ಬಿಡು ಬೆಳ್ಳಿ. ಸರಿ ಅಕ್ಕ. ನಿನ್ನನ್ನು ಇಲ್ಲಿಂದ ಕಳಿಸ್ತಾ ಇರೋದು ಒಡವೆ ತಗೊಂಡು ಬರಲಿ ಅಂತ ಅಲ್ಲ ಕಣೆ ಬೆಳ್ಳಿ, ಇದ್ರ ಹಿಂದೆ ಬೇರೆ ವಿಚಾರನೇ ಇದೆ. ಪಾಪ ನೀನು ಅಣ್ಣನ ಮದುವೆನ ಮಿಸ್ ಮಾಡ್ಕೋತಿದ್ಯಾ. ನೀನು ಬರೋ ಅಷ್ಟೊತ್ತಿಗೆ ಮುಹೂರ್ತನೂ ಆಗಿ ತಾಳಿನೂ ಕಟ್ಟಾಗಿರತ್ತೆ. ಇನ್ನೇನಿದ್ರು ನೀನು ಅಕ್ಷತೆ ಹಾಕೋದಷ್ಟೇ ಬಾಕಿ. ಬಂದು ಅಕ್ಷತೆ ಹಾಕಿ ಊಟ ಮಾಡ್ಕೊಂಡು ಹೋಗು. ಆಹಾ, ಖುಷಿ ನೋಡು. ಇನ್ನು ಎಷ್ಟು ದಿನ ಈ ಆಟ ಆಡ್ತೀಯ ಆಡು. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತೀನಿ ಕಣೆ. ಅಯ್ಯೋ ಬೇಗ ಹೋಗಿ ಅಣ್ಣ. ಯಾಕಣ್ಣ ಏನಾಯ್ತು? ಅಯ್ಯೋ ಅಣ್ಣ ಏನಾಯ್ತು ಅಂತ ನೋಡಿ, ಸ್ವಲ್ಪ ಬೇಗ ರಿಪೇರಿ ಮಾಡಿ ಅಣ್ಣ. ಅತ್ತೆ ಬೇರೆ ಬೇಗ ಬಾ ಅಂದ್ರು, ಬೇಗ ಹೋಗ್ಲಿಲ್ಲ ಅಂದ್ರೆ ಪೂಜೆ ನಿಂತೋಗುತ್ತೆ. ಇವಾಗ ನಾನು ಏನ್ ಮಾಡ್ಲಿ? ಏಯ್, ಇಲ್ಲಿಗೆ ಯಾಕೋ ಬರಕ್ಕೆ ಹೇಳ್ದೆ? ಏಯ್ ಮತ್ತೇನೇನಾ, ನಾವಿವ್ರ ಜೊತೆಗಿರೋದು ನೋಡಿದ್ರೆ ಯಾರಿಗೂ ಡೌಟ್ ಬರಲ್ವಾ? ಡೌಟ್ ಬಂದು ನನ್ನ ಪ್ಲಾನಲ್ಲಿ ಹಾಳಾಗ್ಬಿಡುತ್ತೆ. ಅದಕ್ಕೆ ಜೊತೆಗಿರಬಾರ್ದು. ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ, ಏನಾಯ್ತು ನೀವು ಹೊರಡಿ. ಸರಿ ಅತ್ತೆ, ಪುಷ್ಪ, ನೀನು ಬಂದಿದ್ದೆ ತುಂಬ ಸಂತೋಷ ಆಯ್ತು ಕಣಮ್ಮ. ನೀವು ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ. ಮುತ್ತು, ನೀನು ನನ್ನ ಅಣ್ಣನ ಮಗ. ನಾನಿಲ್ಲಿ ಬೆಳ್ಳಿ ಅಮ್ಮನಾಗಿ ಬಂದಿಲ್ಲ.
ನೀನು ಸೋದರತ್ತೆ ಆಗಿ ಬಂದಿದ್ದೀನಿ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆ ದೇವರಲ್ಲಿ ಕೇಳ್ಕೊತಿರ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಆತೆ. 100 ಕಾಲ ಚೆನ್ನಾಗಿ ಬಾಳಪ್ಪ. ಹೌದು, ಬೆಳ್ಳಿಯಲ್ಲಿ ಕಾಣಿಸ್ತಾ ಇಲ್ಲ. ಬೆಳ್ಳಿ ಇಲ್ಲೇ ಎಲ್ಲೋ ಇದ್ಲು. ನಿಮಗೆ ಗೊತ್ತಲ್ಲ ಆತೆ, ಏನೋ ಕೆಲಸ ಮಾಡ್ತಿರ್ತಾಳೆ. ನೀವು ನಡೀರಿ ಅಪ್ಪ, ಆತನ ಕರ್ಕೊಂಡೋಗಿ, ನಾನು ನೋಡ್ಕೊಂಬರ್ತೀನಿ. ನಡೀರಿ. ಪುಷ್ಪ ನಡಿಯಮ್ಮ. ನಾನು ಹೇಳಿದ್ದೆಲ್ಲ ತಿಳಿತೇನ್ರೋ? ಮನೆಯವರೆಲ್ಲ ಈಗ ದೇವಸ್ಥಾನದಲ್ಲಿ ಇರ್ತಾರೆ, ಮನೇಲಿ ಯಾರು ಇರಲ್ಲ. ಇದೇ ಸರಿಯಾದ ಸಮಯ. ಮನೆ ನುಗ್ಗಿ ಆಸ್ತಿ ಪತ್ರಗಳನ್ನೆಲ್ಲ ಎತ್ಕೊಂಡ್ಬರ್ಬೇಕು. ತಿಳಿತಾ? ಆಯ್ತಣ್ಣ. ಆಸ್ತಿ ಪತ್ರಗಳೆಲ್ಲ ನನ್ನ ಕೈ ಸೇರ್ಲಿ. ಆ ನೀಲಾಂಬರಿನ ಹೆಂಗ್ ಆಡಿಸ್ತೀನಿ ನೋಡ್ತಾ ಇರ್ರಿ. ಅಲ್ಲಿ ಕಾಣಿಸ್ತಿದ್ಯಲ್ಲ ದೊಡ್ಡ ಮನೆ, ಅದೇ ಮುತ್ತು ಮನೆ. ಮನೆಗ್ ನುಗ್ಗಿ ಆಸ್ತಿ ಪತ್ರಗಳೆಲ್ಲ ಎತ್ಕೊಂಡ್ ಬರ್ತಾ ಇರ್ರಿ. ಯಾವನೇ ಅಡ್ಡ ಸಿಕ್ಕಿದ್ರು ತಲೆ ಸೀಳ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ತಲೆಗಳು ಉದ್ರೋಗ್ತವೆ. ಹುಷಾರ್. ಅಣ್ಣ, ನಮ್ಮ ಕೆಲ್ಸಕ್ಕೆ ಯಾರು ಅಡ್ಡಿ ಮಾಡಿದ್ರೆ? ವಿನೇಶ್, ಮುಗಿಸ್ಬಿಡಿ, ನಾನ್ ನೋಡ್ಕೋತೀನಿ ಏನಾದ್ರೂ. ಆಯ್ತಣ್ಣ. ಯಾರ ಅಡ್ಡ ಬಂದ್ರು ಸರಿನೇ, ಒಬ್ಬೊಬ್ರು ಕತ್ತು ಸೀಳಾದ್ರೂ ಸರಿನೇ, ಆಸ್ತಿ ಪತ್ರನ ಎತ್ಕೊಂಡ್ ಬರ್ಲೇಬೇಕು. ತಿಳಿತಾ? ಎತ್ರ ಗಾಡಿ. ಅಯ್ಯೋ ಅಣ್ಣ, ಅತ್ತೆ ಒಡವೆಗಳನ್ನ ತಗೊಂಬ ಅಂತ ಹೇಳ್ತಿದ್ದಾರೆ. ತುಂಬಾ ಅರ್ಜೆಂಟ್ ಇದೆ. ಆಯ್ತು, ನೋಡ್ತಾ ಇದ್ದೀನಿ. ಸರಿ ಅಣ್ಣ, ನಾನು ನಡ್ಕೊಂಡು ಹೋಗ್ತಿರ್ತೀನಿ, ನೀವು ರಿಪೇರಿ ಮಾಡ್ಕೊಂಡು ಬೇಗ ಬನ್ನಿ. ಎಲ್ಲೋದ್ಲಪ್ಪ ಇವಳು? ಒಂದು ಕಡೆ ಇರಲ್ಲ, ಬರ್ಬೇಕಾದ್ರೆ ನಮ್ಮ ಜೊತೆನೆ ಬಂದಲ್ಲ. ಇನ್ಯಾವತ್ತೂ ಈ ಬೆಳ್ಳಿ ನಿಮಗ್ ತೊಂದರೆ ಮಾಡಲ್ಲ. ಇನ್ಯಾವತ್ತೂ ಮಾಡದಿರೋ ಜಾಗಕ್ಕೆ ಹೊರಟೋಗ್ತೀನಿ. ಇನ್ ಮುಂದೆ ಆ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಅಂತ ದೇವ್ರ ಮುಂದೆ ನನಗೆ ಪ್ರಮಾಣ ಮಾಡು. ಇನ್ ಮುಂದೆ ಯಾವತ್ತೂ ಆ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಮಾವ. ಏನಾದ್ರೂ ತಪ್ಪು ನಿರ್ಧಾರ ತಗೊಂಡ್ಬಿಟ್ಲಾ? ಇಲ್ಲ, ಅವಳು ಆ ರೀತಿ ಮಾಡಿರಲ್ಲ. ನನ್ಗೆ ಆಣೆ ಮಾಡಿದಾಳೆ. ಅಣ್ಣ, ಎಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಿಲ್ಲ ಶರ್ಮಿಳಾ. ಬಾ ಅಣ್ಣ, ಅಲ್ಲಿ ಪುರೋಹಿತರು ಕರೀತಿದ್ದಾರೆ. ನೀನ್ ನಡಿ, ನಾನು ಬರ್ತೀನಿ. ಬೇಗ ಬಂದ್ಬಿಡು. ಪುಷ್ಪ, ಬೆಳ್ಳಿ ಎಲ್ಲೋದ್ಲು ಅಂತ ಗೊತ್ತಾಯ್ತಾ? ಹ್ಞೂ ಅಣ್ಣ, ಯಾವುದೋ ಒಡವೆ ತರಕ್ಕೆ ಕಾರಲ್ಲಿ ಮನೆಗೆ ಹೋಗಿದ್ದಾಳಂತೆ. ಶರ್ಮಿಳಾ ಹೇಳ್ತಿದ್ಲು. ಆ ಹುಡುಗಿ ಬೇರೆಯವ್ರ ಜೀವನ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ಲೆ ಹೊರ್ತು ತನ್ನ ಬಗ್ಗೆ ತಾನು ಯೋಚನೆ ಮಾಡಲಿಲ್ಲ. ಆ ದೇವರು ಅವಳಿಗೆ ಮೋಸ ಮಾಡಿದ್ನಮ್ಮ. ಅವರಿಬ್ಬರು ನಿಶ್ಚಿತಾರ್ಥನ ಹೇಗಾದರೂ ಮಾಡಿ ಮೃದೋಗಂಗೆ ಮಾಡಿದರೆ ಬೆಳ್ಳಿನ ಮುತ್ತನ್ನ ಹೇಗಾದರೂ ಮಾಡಿ ಒಂದು ಮಾಡ್ಬೋದು. ಅಮ್ಮ, ಗೋ ಪೂಜೆ ಮಾಡೋಣಮ್ಮ. ಗೋ ಪೂಜೆ ಮುಗೀತು. ಈಗ ವಸ್ತ್ರದಾನ ಬಾಕಿ ಇದೆ. 3 ಜನ ಮುತ್ತೈದೆಯರು ಈ ಕಡೆ ಬನ್ನಿ. ಶರ್ಮಿಳಾ, ಅಮ್ಮ, ವಸ್ತ್ರಗಳು ಕೊಡಮ್ಮ. ಹಾ.
ಅಮ್ಮ, ವಸ್ತ್ರದಾನ ಮುಗೀತು, ಇನ್ನು ತಾಳಿದಾನ ಮಾತ್ರ ಬಾಕಿ ಇದೆ. ಆಗ್ಲಿ ಪುರೋಹಿತ್ರೆ. ಮಾವ ನಾವು ಬರಕ್ಕೆ ಹೇಳಿದ್ವಲ್ಲ ಜೋಡಿ, ಅವ್ರಿನ್ನೂ ಬಂದೇ ಇಲ್ಲ. ಇನ್ನೇನು ಬಂದ್ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮನೆ ಕಾರ್ಯಕ್ರಮನ ನಿಮ್ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಬಂದಿದ್ದಕ್ಕೆ ತುಂಬಾ ಸಂತೋಷ. ಒಂದು ಜೋಡಿಗೆ ಮಾಂಗಲ್ಯ ದಾನ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ರು. ಆ ಜೋಡಿ ಯಾವುದು ಅಂತ ಹೇಳೋ ಸಮಯ ಈಗ ಬಂದಿದೆ. ಆ ಜೋಡಿ ಬೇರೆ ಯಾರು ಅಲ್ಲ, ನಮ್ ನೀಲ್ಕಂಠನ್ ಮಗಳು ಮಾಯಾ ಮತ್ತೆ ನನ್ನ ಮಗ ಮುತ್ತು.